ನೀವೆಲ್ಲರೂ ಕನ್ನಡ ಬರುತ್ತಾ? ಯಾವ ಊರು? ಬೆಂಗಳೂರಾ? ಇದೇನವ ಈ ತರ ಆಗಿದೆ? ಪೆನ್ಷನ್ ಬರುತ್ತಾ ತಾಯಿ? ಎಷ್ಟು ಬರುತ್ತೆ? ಆಸಿಡ್ ಹಾಕ್ಸ್ಕೊಂಡ್ರದಕ್ಕೆ ನಿಮ್ಗೆ 10,000 ಬರ್ತಿತ್ತವ? ಅಲ್ಲ ಸತ್ತೋಗ್ಬೇಕಾಗೈತೆ, ಇದೆಲ್ಲ ಟೆನ್ಷನ್ ಇಲ್ಲ. ಇಲ್ಲವಾ, ನೀವು ಮಾಡಿಸ್ಕೊಳ್ಳಿ. ನೀವು ಆಸಿಡ್ ವಿಕ್ಟಿಮ್ ಆಗಿರೋದಕ್ಕೆ ನಿಮ್ಮ ಮಾಶಾಸನ 10,000 ಬರುತ್ತೆ. ನಾನು ಹೇಳ್ತೀನಿ ಅಧಿಕಾರಿಗೆ, ಆಯ್ತಾ? ಯಾವ ಊರಿಂದ ಬಂದಿರೋದು ನೀವು? ನನಗೆ ಮಕ್ಕಳೇ ಇಲ್ಲ. ಮಕ್ಕಳೇ ಇಲ್ಲ. ಅಧಿಕಾರಿಗಳು ಕರೀರಪ್ಪ. ಮಕ್ಕಳೇ ಇಲ್ಲ. ಆವಾಗ ಬಂದಿದೆ ನಾನು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಸೂರ್ಯ ಅದೇ ಹೇಳ್ತೈತಮ್ಮ, ನಾನು ಬಂದಿದೆ ಆವಾಗ. ನಾನು ಹೇಳ್ತೈತೆ ಅವಾಗ ನಾನು ಬಂದು 28 ವರ್ಷ. ಯಾವ ಊರು ನಿಮ್ದು? ನಮ್ದು ಬೆಲ್ಗೊಂಡ, ಆಂಧ್ರ ಪ್ರದೇಶ್. ನಮ್ದು ಪಕ್ಕ ಆಂಧ್ರ ಆಗಿದ್ದು. ಇಲ್ಲಿ ಬಂದು 30 ವರ್ಷ ಆಯ್ತು. ನಾವು ಎಲ್ಲರೂ 10 ಜನ 30 ವರ್ಷ ಆಯ್ತು. ಅಲ್ಲಿಂದ ನಾನ್ ಚಿಕ್ಕ ಹುಡುಗರು ಇವಾಗ ಬಂದಿರೋದು 30 ವರ್ಷ. ನಿಮ್ದೆಲ್ಲ ಆಧಾರ್ ಕಾರ್ಡ್ ಎಲ್ಲ ಐತೆ, ವೋಟರ್ ಐತೆ, ಆಧಾರ್ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ. ಪ್ಯಾನ್ ಕಾರ್ಡ್ ಎಲ್ಲ ಐತೆ, ಎಲ್ಲ ಐತೆ ಮೇಡಮ್. ಒಂದು ಇಲ್ಲ. ನಾನು ಇದ್ ಬಿಟ್ಟು ಬೇರೆ ಎಲ್ಲಿ ಹೋಗಲ್ಲ. ನಾನು ಸತ್ತೋಗ್ಬೇಕಂತ ಇಲ್ಲೇ ಸತ್ತ. BPL ಕಾರ್ಡ್ ಎಲ್ಲ ಎಲ್ಲ ಐತೆ, ರೇಷನ್ ಕಾರ್ಡ್ ಆಯ್ತಾ? ಮೇಡಮ್. ಕರೆಂಟ್ ಬಿಲ್ಲು ಐತೆ ಮೇಡಮ್. ಕರೆಂಟ್ ಬಿಲ್ ಐತೆ ನನ್ನ ಹೆಸರು ಮೇಲೆ, ಖಾದರ್ ಬಿ ಅಂತ. ಪ್ರತಿ ಬಂದು ಐತೆ ಮೇಡಮ್. ಆದ್ರೆ ಮಾಡಕ್ಕಾಗಲ್ಲ. ಬನ್ನಿ ಮೇಡಮ್, ಈ ಕಡೆ ಬನ್ನಿ. ನೀವು ತಾಯಿ ಪ್ರೊಟೆಕ್ಷನ್ ಆಫೀಸರಾ? ತಾಯಿ ನೋಡಿ, ಇವರು ಒಳ್ಳೆ ಕೆಲಸ ಮಾಡಿ ನಮ್ಗೆ ಮಾಡ್ತಾರೆ ಮಾಡ್ತಾರೆ. ಬರ್ತದೆ. ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಬ್ರು ಹೇಳಿದಾರಲ್ಲ, ಮಾಡ್ತಾರೆ. ಆಯ್ತಾ? ಖಾಲಿ ಜಾಗ ತೋರಿಸಿದ್ರೆ ಸಾಕು ಮೇಡಮ್. ಫಾರ್ಮೆಟ್ ಕೂಡ ಮಾಡ್ತಾ ಆಯ್ತು. ಯಾರ್ಯಾರು ಅಪಾರ್ಟ್ಮೆಂಟ್ ಹೋಗ್ಬೇಕಂತ ನಂಗೆ ತುಂಬಾ ಭಯ ಆಯ್ತು. ಹಾಗೆಲ್ಲ ಇಲ್ಲವಾ? ನೋಡಿ, ಸರ್ಕಾರ ತಾಯಿ, ಸರ್ಕಾರ ಎಲ್ಲ ನಿಮ್ಮೆಲ್ಲರಿಗೂ ಈ ತಾಯಿ ಕೊಡಪ್ಪ. ಮೊಬೈಲ್ ಹಿಂದೆ ಎತ್ಕೊಳ್ಳಿ. ಕೇಳಿಸ್ತೈತೆ ನೀನ್ ಹೇಳಿದ್ದು? ಮೊಬೈಲ್ ಹಿಂದೆ ಎತ್ಕೊ, ಲೈವ್ ಕನೆಕ್ಟ್ ಆಗಿದೆ ಇಲ್ಲಿ ಹೇಳಿ. ಮತ್ತೆ ಮುಂದೆ ಹೋಗ್ತೀವಲ್ಲ. ಆಸಿಡ್ ವಿಕ್ಟಿಮ್ ಇದ್ದಾರೆ, ಮಾಶಾಸನ ಮಾಡಿಸ್ಕೊಡಿ. ಎಲ್ಲ BPL ಕಾರ್ಡ್ ಎಲ್ಲ ಇದೆ. ಏನ್ ಮಾಡ್ಲಿ ಹೇಳಿ ಅಂದ್ರೆ ಇಲ್ಲಿ ಹತ್ರ ಇದೆ ಸಮಯ ಅಲ್ಲ ನೋಡಿ. ಅವ್ರು ಅಡ್ಡ ಇದ್ರೆ ಏನ್ ಮಾಡ್ತೀರ? ನಿಮ್ಗೆ ನಿಮ್ ಮೋನೋಪೇಡ್ ಇದೆ, ನಾನೇನ್ ಇದಾಕೊಂಡು ಕಲ್ಯಾಣ ಇಲಾಖೆಯವರು ಹೇಳದ್ ಕೇಳುವ. ಆಸಿಡ್ ವಿಕ್ಟಿಮ್ ಇರೋದ್ರಿಂದ ನಿಮ್ಗೆ ಮಾಶಾಸನ ಪ್ರತಿ ತಿಂಗಳು ನಿಮ್ಗೆ 10,000 ಬರ್ತೈತೆ. ಅದನ್ನ ಮಾಡಿಸ್ಕೊಡಕ್ ಹೇಳಿ ನಾನು. ನಿಮ್ದೆಲ್ಲ ಡಾಕ್ಯುಮೆಂಟ್ ತಗೊಂಡು. ಇವ್ರು ಬಹಳ ವರ್ಷ ತಗೊಳ್ದಿರೋದ್ರಿಂದ ನಮ್ದು DLS ಇರ್ತಿತ್ತಲ್ಲ, ಅವ್ರ ಮುಖಾಂತರ ನೀವು ಮಾಡಿಸ್ಬೋದು. ಆಯ್ತಾ? ತಗೊಂಡ್ ಮಾಡಿಸಿ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಳ್ಳಿ. ನೀವು ಮಾಡಿಸ್ಬಿಟ್ಟು ನಂಗೆ ಹೇಳ್ಬೇಕು. ಏನ್ ಹೆಸರು ನಿಮ್ದು? ಅಂಬಿಕಾ. ಒಂದ್ ಕೆಲಸ ಮಾಡಿ. ಹೌದು, ನಿಮ್ಗೆ ನೋಡಿಲ್ಲ, ಬರೀ ಫೋನ್ ಅಷ್ಟೇ. ಇಲ್ಲಿ ಬಹಳಷ್ಟು ಆತರ ಮಹಿಳೆಯರು ಇರೋದ್ರಿಂದ ನೀವೆಲ್ಲ ಒಂದ್ ಸಭೆ ಮಾಡಿ ಆ ತಾಯಂದ್ರಿಗೆಲ್ಲ ಅನುಕೂಲ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಪೆನ್ಷನ್ ಬರ್ಬೇಕು, ಯಾರು ಈ ತರ ಇದಾರೆ, ಇವ್ರಿಗೆಲ್ಲ ವಸತಿ ಸಿಗತ್ತೆ. ಮಾಡಿ ಬಂದ್ಬಿಟ್ಟು ಎಲ್ಲ ಮಾಡಿ. ಯಾರ್ಯಾರು ಗರ್ಭಿಣಿಯರು ಇದಾರೆ ಇಲ್ಲಿ, ಯಾರ್ಯಾರು ತಾಯಿ ಇದಾರೆ, ಸ್ವಲ್ಪ ಹಿಂದೆ ಬನ್ನಿ ಮೇಡಮ್. ಈ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ ಮೇಡಮ್. ಈಗ ಹಿಂದೆ ಬನ್ನಿ ಮೇಡಮ್, ಹಿಂದೆ ಬನ್ನಿ, ಹಿಂದೆ ಬಂದ್ಬಿಡಿ, ಯಾವ ತರ ಬಂದ್ಬಿಡಿ. ಯಾವ ತರ ವ್ಯವಸ್ಥೆ ಅಂದ್ರೆ, ಎಸ್ಪೆಷಲಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಕನ್ಸರ್ನ್ಡ್ ಅಬೌಟ್ ತಾಯಂದಿರು, ಮಹಿಳೆಯರು, ಗರ್ಭಿಣಿಯರು ಇರ್ಬೋದು, ಮಕ್ಕಳಿರ್ಬೋದು,
ಅವರಿಗೆಲ್ಲ ಈಗ ಈ ಟೆಂಪ್ರರಿ ಏನೆಲ್ಲ ರಿಲೀಸ್ ಕೊಟ್ಟಿದ್ದೀರಾ, ಮನೆ ಕೊಡೋದು ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು, ಅವರು ತಗೊಳ್ಳಿ ಡಿಸಿಷನ್ಸ್. ಅದು ನಮಗೆ, ನಾನು ಅದನ್ನ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಇಬ್ಬರಿಗೂ ನಾನು ಪತ್ರವನ್ನ ಬರೆದಿದ್ದೀನಿ. ಅವ್ರ ಎಂಡಿಂದ ಅವ್ರು ಆಕ್ಷನ್ ಮಾಡ್ಕೊಡ್ತಾರೆ. ನೀವು ಏನು ವ್ಯವಸ್ಥೆ ಮಾಡಿದ್ದೀರಾ ಅದು ನನಗೆ ಬೇಕು. ನಮ್ಮ ಸಮುದಾಯ ಭವನಗಳಿದೆ, ಪಾಲಿಕೆ ಸಮುದಾಯ ಭವನಗಳು ಸುತ್ತಮುತ್ತ ಕೆಲವೊಂದು 1.5 ಕಿಲೋಮೀಟರ್ನಲ್ಲಿದೆ, ಕೆಲವೊಂದು 4.5 ಕಿಲೋಮೀಟರ್. We have been communicating to them. Whoever is interested, all those facilities are ready. Indira canteen ಲಿಂದ ಊಟನೂ ವ್ಯವಸ್ಥೆ ಮಾಡ್ತೀವಿ. First day I had arranged food also. None of them went for a waste. ನೆಕ್ಸ್ಟ್ ಡೇ ಒಂದು 10 ಜನ ಹೋಗಿ ಸ್ನಾನಕ್ಕೆ ಕೇಳಿದ್ರು, ಸ್ನಾನ ಮಾಡಿ ಮತ್ತೆ ರಿಟರ್ನ್ ಆಗಿದ್ರು. ಸೊ ಫೆಸಿಲಿಟೀಸ್ ಆರ್ ರೆಡಿ. ಎನಿಬಡಿ ಹೂ ವಾಂಟ್ಸ್ ಟು ಗೋ ದೇರ್. ನೀನು ಮಾತಾಡಲ್ಲ, ಮಾಸ್ಕ್ ಕೊಡೋಣ ಅಂತ ಬಂದ ಸಾಂಗ್ಗಳು ಎಸ್ಕೇಪ್ ಆಗ್ಬಿಟ್ಟಿದೆ. ಡಾಕ್ಟರ್ ರಾಮು ಅಂತ ಒಂದು PNC ಕೇಸ್ ಇದೆ. 45 years old ಬೇಬಿ ಇದೆ. 45 days ಮಗು ಇದೆ PNC. ಮತ್ತೆ ಅದೊಂದೇ ಇದ್ದಿತ್ತು. ಬಟ್ ಒಂದು ANC ಮಾತ್ರ ಬೇರೆ ಹೋಗುತ್ತೆ, ಇವಾಗ ಬಂದಿದ್ದಾರೆ. ಶೀಸ್ 5 months. She is residing here. These two cases, one ANC and ANC case, ಒಂದು ಮಗು ಇದೆ. ಅಂದ್ರೆ ಇನ್ನು 1 ವರ್ಷದ ಕೆಳಗಡೆ ಈಗ ಬಾಣಂತಿ ಮತ್ತೆ ಬಸ್ರಿ ಇವರಿದ್ರೆ ಹೌದು, ಇಬ್ರು ಇದ್ದಾರೆ. ಅವರು ಇಲ್ಲೇ ಇದ್ದಾರೆ, ಅಲ್ಲಿ ಹೋಗೋಕ್ ರೆಡಿ ಇಲ್ಲ. 45 ದಿವಸದ ಮಗುವನ್ನು ತಾಯಿ ಹೋಗೋಕ್ ರೆಡಿ ಇಲ್ಲ, ಇಲ್ಲೇ ಇದ್ದಾರಾ? They arranged, ma'am, sir has arranged Samvaya Bhavan, Indira Canteen, food shelter, everything they arranged. Nobody has arrived there.